ತಾಲೂಕಿನ ವಿದ್ಯಾರ್ಥಿ ಶಬರಿಗೆ ಜಿಲ್ಲಾ ಮಟ್ಟದ ಕೀರ್ತಿ. ಶಾಸಕ ಎಂಆರ್ ಮಂಜುನಾಥ್ ಅಭಿನಂದನೆ. ಅನೂರು ಇತ್ತೀಚೆಗೆ ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಸಾಧನೆಯನ್ನ ಮಾಡಿದ ಕೆಂಪೈನಾಟಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಶಬರಿಯನ್ನ ಅನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಅವರು ಸಿಹಿ ತಿನಿಸಿ ಅಭಿನಂದಿಸಿದರು. ಅನೂರು ಶೈಕ್ಷಣಿಕ ವಲಯದ ಕೆಂಪೈನಾಟಿ ಗ್ರಾಮದ ನಿವಾಸಿಗಳಾದ ಶರವಣ ಹಾಗೂ ಕನಕವಲ್ಲಿ ದಂಪತಿಯ ಪುತ್ರ ಶಬರಿ ಒಟ್ಟು 625 ಅಂಕಗಳಿಗೆ 618 ಅಂಕಗಳನ್ನು ಪಡೆದಿದ್ದಾರೆ. ವರದಿ ಉಸ್ಮಾನ್ ಖಾನ್. ಏನು ಅದೊಂದು ಕೆಂಪೈನಟ್ಟಿ ಗ್ರಾಮದ ಯುವಕ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ 10ನೇ ತರಗತಿಯನ್ನ ಓದ್ತಿರ್ತಕ್ಕಂಥ ಏನಿವತ್ತು ಕೆಂಪೈನಟ್ಟಿ ಗ್ರಾಮದ ಅದರಲ್ಲೂ ಕೆಂಪೈನಟ್ಟಿ ಕನ್ನಡ ಶಾಲೆ ಮಾಧ್ಯಮದಲ್ಲಿ ಓದ್ತಾ ಇರ್ತಕ್ಕಂಥ ಶಬರಿ ಅನ್ನೋ ಯುವಕ ಇವತ್ತು 10ನೇ ತರಗತಿಯಲ್ಲಿ ಜಿಲ್ಲೆಯ ಒಂದು ಕನ್ನಡ ಮಾಧ್ಯಮದ ಶಾಲೆಯ ಒಟ್ಟಾರೆ ಜಿಲ್ಲೆಯಲ್ಲಿ ಇವತ್ತು ಶಬರಿ ಪ್ರಥಮ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆ ಮತ್ತೆ ಶ್ಲಾಘನೀಯ. ಸೊ ಇಂಥ ಒಂದು ರಿಸಲ್ಟ್ ಅನ್ನ ಇವತ್ತು ನಾವು ಇಡೀ ಒಂದು ತಾಲೂಕಿನಾದ್ಯಂತ 96.16 ಅಂಕಗಳನ್ನ ನಾವು ಪಡ್ಕೊಂಡಿದ್ದೇವೆ. ಸೊ ಇಷ್ಟು ಒಂದು ರೀತಿ ರಿಸಲ್ಟ್ ಬರ್ಲಿಕ್ಕೆ ಏನು BO ಮತ್ತೆ ಅವರ ತಂಡ ಟೀಮ್ ಏನು ವರ್ಕ್ ಮಾಡ್ತಿದೆ, ಬಹಳಷ್ಟು ಶ್ರಮ ಪಟ್ಟಿದೆ. ಎಲ್ಲ ಶಿಕ್ಷಕರಿಗೆ ನಾನು ಅವರಿಗೆ ಮೊದಲನೇದಾಗಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಶಿಕ್ಷಕರಿಗೆ ಏನು 10ನೇ ತರಗತಿಯಲ್ಲಿ ಯಾರೆಲ್ಲ ಅವರಿಗೆ ಪ್ರೋತ್ಸಾಹ ಮತ್ತೆ ಅವರಿಗೆ ಸಮಯ ಕೊಟ್ಟು ಅವ್ರಿಗೆಲ್ಲಾನು ಏನೇನ ಒಂದು ಆ ಒಂದು ಸಾಂದರ್ಭಿಕವಾಗಿ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಅವ್ರಿಗೆಲ್ಲ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡೋದಿರ್ಬೋದು, ಮತ್ತೆ ಅವರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಇರ್ಬೋದು, ಒಂದು ರಾತ್ರಿ ಮೇಲೆ ಎಕ್ಸ್ಟ್ರಾ ಕ್ಲಾಸಸ್, ಇಷ್ಟೆಲ್ಲಾನು ಒಂದು ಸಮರ್ಪಕವಾಗಿ ಸಮಯ ಕೊಟ್ಟು ಅವ್ರನ್ನೆಲ್ಲಾನು ಒಂದು ಒಳ್ಳೆ ರಿಸಲ್ಟು ಮತ್ತೆ ಅವರಿಗೆ ಮುಂದಿನ ಭವಿಷ್ಯಕ್ಕೆ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನು ತಂದೆ ತಾಯಿಗಳು ಆಶೆ ಇರುತ್ತೆ, ಅವರು ಸಹ ಅಷ್ಟೇ ಅಪೇಕ್ಷೆ ಪಡ್ತಿರ್ತಾರೆ. ಸೊ ಅಂತ ಒಂದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಈ ಒಂದು ಉತ್ತಮವಾದ ಒಂದು ರಿಸಲ್ಟ್ ಅನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಯಿತು. ಸೊ ಮೊದಲನೇದಾಗಿ ನಾನು ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ. ಸೊ ಇವರೆಲ್ಲ ಮಕ್ಕಳು ಇವತ್ತು 96.1 ಏನು ರಿಸಲ್ಟ್ ಬಂದಿದೆ, ಎಲ್ಲ ಉತ್ತೀರ್ಣರಾಗಿದ್ದಾರೆ, ಎಲ್ಲ ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸೊ ಅವರು ಇನ್ನೂ ಹೆಚ್ಚು ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಇವತ್ತು ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಒಂದು ಕೀರ್ತಿ ಬರ್ತಕ್ಕಂಥದ್ದು, ಮತ್ತೆ ತಂದೆ ತಾಯಿಗಳಿಗೆ ಒಂದು ಉತ್ತಮ ಮಕ್ಕಳಾಗಿ ಮತ್ತೆ ಅವರನ್ನ ಜವಾಬ್ದಾರಿತವಾಗಿ ಅವ್ರನ್ನ ಪೋಷಣೆ ಮಾಡುವಂತ ಒಂದು ಮಕ್ಕಳಾಗಬೇಕು. ಮತ್ತೆ ಮುಂದಕ್ಕೆ ಎಲ್ಲ ಥರದ ಒಂದು ಅವರ ಬದುಕಲ್ಲಿ ಯಶಸ್ಸು ಕಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದು ಅಷ್ಟೇ ಅವ್ರ ತಂದೆ ತಾಯಿ ಆಸೆ ಆಗಿರುತ್ತೆ. ಅದೇ ರೀತಿ ಶಿಕ್ಷಕರಿಗೂ ಅಷ್ಟೇ ಹೆಮ್ಮೆ ಅನ್ಸುತ್ತೆ. ಅವರೊಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ಶಿಕ್ಷಕರಿಗೂ ಪೋಷಕರಿಗೂ ಅಷ್ಟೇ ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ. ಸೊ ಅಂತ ಒಂದು ಸಂದರ್ಭ ಒದಗಿ ಬರಲಿ. ಬಹುಶಃ ಶಬರಿಯ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಇವತ್ತೇನು ಕೆಂಪೈನಟ್ಟಿ ಹೆಡ್ ಮಾಸ್ಟ್ರು ಸಿದ್ದರಾಜ್ ಅವರು ಸಹ ಮತ್ತು ಅವ್ರ ತಂಡ ಏನು ಗ್ರಾಮದ ಈ ಶಾಲೆಯ ಹೆಡ್ ಮಾಸ್ಟ್ರು ಮತ್ತೆ ಅವರ ತಂಡಕ್ಕೆ ನಾನು ಅಭಿನಂದಿಸ್ತೇನೆ. ಜೊತೆಗೆ ಎಲ್ಲ ಏನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಅನೂರು ತಾಲೂಕು ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಶೈಕ್ಷಣಿಕವಾಗಿ ಎಲ್ಲರೂ ಎಲ್ಲಿ ಬರ್ಬೇಕಂತೇಳಿ ಆಶಿಸ್ತಾ ಇವತ್ತಿನ ಏನು ಈ ಫಲಿತಾಂಶ ಒಂದು ದಿಕ್ಸೂಚಿ ಅಂತ ಹೇಳಿ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರಬೇಕು ಅನ್ನೋದನ್ನ ಆಶಿಸ್ತಾ ಇವತ್ತು ಮತ್ತೊಮ್ಮೆ ಶಬರಿ ಮತ್ತೆ ಅವರ ತಂದೆ ತಾಯಿಗೆ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.